ಜಗತ್ತಿಗೆ ಚೀನಾ ಹೊಸ ಶಾಕ್, 5 ನಿಮಿಷಕ್ಕೆ ಇವಿ ಚಾರ್ಜ್. ಕುಸಿತಾ ಇರೋ ಟೆಸ್ಲಾಗೆ ಡ್ರ್ಯಾಗನ್ ಕೊನೆ ಏಟು. ನಮಸ್ಕಾರ ಸ್ನೇಹಿತರೆ, ಚೀನಾದ ಡೀಪ್ ಸೀಕ್ ಚಾಟ್ ಬಾಟ್ ಜಾಗತಿಕ ಎಐ ಕಂಪನಿಗಳನ್ನ ತಬ್ಬಿಬ್ಬು ಮಾಡಿ ಇನ್ನೂ 1-2 ತಿಂಗಳು ತುಂಬಿಲ್ಲ. ಆಗ್ಲೇ ಚೀನಾ ಜಗತ್ತಿಗೆ ಇನ್ನೊಂದು ಸರ್ಪ್ರೈಸ್ ಕೊಟ್ಟಿದೆ. ಅದರಲ್ಲೂ ಅಮೆರಿಕದ ರಸ್ತೆಗಳಲ್ಲಿ ಮಸ್ಕ್ ಮತ್ತು ಟ್ರಂಪ್ ವಿರೋಧಿಗಳ ಆಕ್ರೋಶಕ್ಕೆ ಸುಟ್ಟು ಬೂದಿ ಆಗ್ತಿರೋ ಟೆಸ್ಲಾ ಕಾರುಗಳು, ಟೆಸ್ಲಾ ಕಂಪನಿ ಮತ್ತು ಅದರ ಓನರ್ ಇಲಾನ್ ಮಸ್ಕ್ ಇವರೆಲ್ಲರೂ ಕೂಡ ತಲೆ ಮೇಲೆ ಟವಲ್ ಹಾಕೊಂಡು ಕೂರಬೇಕು ಅಂತ ಪರಿಸ್ಥಿತಿಯನ್ನ ಚೀನಾ ನಿರ್ಮಾಣ ಮಾಡ್ತಾ ಇದೆ. 5 ನಿಮಿಷಕ್ಕೆ, ಕೇವಲ 5 ನಿಮಿಷಕ್ಕೆ ಪೆಟ್ರೋಲ್ ಬಂಕ್ನಲ್ಲಿ ಕಾರ್ಗೆ ಡೀಸೆಲ್ ಅಥವಾ ಪೆಟ್ರೋಲ್ ತುಂಬಿಸಿ ಪೇಮೆಂಟ್ ಮಾಡೋಕೆ ಬೇಕಾಗೋ ಟೈಮ್ನಲ್ಲಿ 5 ಮಿನಿಟ್ಸಲ್ಲಿ ಎಲೆಕ್ಟ್ರಿಕ್ ಕಾರ್ನ 250 ಕಿಲೋಮೀಟರ್ನಷ್ಟು ಮೈಲೇಜ್ ಕೊಡೋ ಥರ ಚಾರ್ಜ್ ಮಾಡೋ ಟೆಕ್ನಾಲಜಿಯನ್ನು ತಗೊಂಬಂದಿದ್ದಾರೆ. ಯಾವ ಕಂಪನಿ ಟೆಸ್ಲಾ ಸಾಮ್ರಾಜ್ಯವನ್ನು ನುಚ್ಚು ನೂರು ಮಾಡುತ್ತೆ ಅಂತ ಜಗತ್ತು ಭವಿಷ್ಯ ನುಡಿದಿತ್ತೋ ಅದೇ ಕಂಪನಿ 5 ನಿಮಿಷಕ್ಕೆ ಚಾರ್ಜ್ ಆಗೋ ಟೆಕ್ನಾಲಜಿಯನ್ನು ತಯಾರು ಮಾಡಿಬಿಟ್ಟಿದೆ. ಹಾಗಿದ್ರೆ ಯಾವುದಿದು ಕಂಪನಿ, ಏನಿದು 5 ನಿಮಿಷಗಳ ಚಾರ್ಜಿಂಗ್ ಟೆಕ್ನಾಲಜಿ? ಈ ಟೆಕ್ನಾಲಜಿ ಟೆಸ್ಲಾ ಕೋಟೆಯನ್ನ ಅಲುಗಾಡಿಸ್ತಿರೋದು ಯಾಕೆ? ಎಲ್ಲವನ್ನ ಹೇಳ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ. BYD ಭಯಾನಕ ಅನ್ವೇಷಣೆ, 5 ನಿಮಿಷ ಚಾರ್ಜ್, 470 ಕಿಲೋಮೀಟರ್ ರೇಂಜ್ ಆಂಗ್ಸೈಟಿಯೇ ಸರ್ವನಾಶ. ಎಸ್ ಸ್ನೇಹಿತರೆ, BYD ಬಿಲ್ಡ್ ಯುವರ್ ಡ್ರೀಮ್. ನೀವು ಅವ್ರ ಕಾರ್ ನೋಡಿದೀರಾ ಹೇಗಿದೆ ಅಂತ? ಅವ್ರ ಕಾರನ್ನ ಟೆಸ್ಲಾ ಕಂಪೇರ್ ಮಾಡ್ತಿರಲ್ಲ ಅಂತ ಇಲಾನ್ ಮಸ್ಕ್ ಅಪಹಾಸ್ಯಕ್ಕೆ ತುತ್ತಾಗಿದ್ದ ಅದೇ BYD ಒಂದು ಕಾಲದಲ್ಲಿ ನೋಕಿಯಾ ಕೀಪ್ಯಾಡ್ ಮೊಬೈಲ್ಗಳಿಗೆ ಬ್ಯಾಟ್ರಿ ಸಪ್ಲೈ ಮಾಡಿ ಇವತ್ತು ಟೆಸ್ಲಾದಂತಹ ಟಾಪ್ ಎಲೆಕ್ಟ್ರಿಕ್ ಕಾರ್ ಕಂಪನಿಗಳ ಚಕ್ರದ ಕೆಳಗಿಂದ ಮ್ಯಾಟನ್ನು ಎಳಿತಾ ಇದೆ BYD. ಆರಂಭದಲ್ಲಿ ಇದೇ ಟೆಸ್ಲಾ ಕಾರುಗಳಿಗೆ ನಿಧಾನಕ್ಕೆ ಬ್ಯಾಟ್ರಿಗಳನ್ನು ಸಪ್ಲೈ ಮಾಡ್ತಾ ಟೆಸ್ಲಾ ಮೂಗಿನ ಕೆಳಗೇನೆ ಅಮೆರಿಕದ ಎಲೆಕ್ಟ್ರಿಕ್ ಬಸ್ಗಳಿಗೆ ಬ್ಯಾಟ್ರಿ ಸಪ್ಲೈ ಮಾಡ್ತಿರೋ ಚೀನಾದ ಅದೇ BYD ಈಗ 5 ನಿಮಿಷಕ್ಕೆ ಇವಿ ಚಾರ್ಜ್ ಮಾಡೋ ಟೆಕ್ನಾಲಜಿಯನ್ನು ರೆಡಿ ಮಾಡಿದೆ. ಇದನ್ನು ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳಬೇಕಾ, ಸೂಪರ್ ಫಾಸ್ಟ್ ಅಥವಾ ಅಲ್ಟ್ರಾ ಸೂಪರ್ ಫಾಸ್ಟ್ ಅಂತ ಹೇಳಬೇಕಾ? ನೀವೇ ಯೋಚನೆ ಮಾಡಿ. ಒಂದು ಫೋನ್ ಚಾರ್ಜ್ ಆಗೋಕ್ಕೂ ಎಷ್ಟು ಹೊತ್ತು ಬೇಕು? ಆ್ಯಪಲ್, ಸ್ಯಾಮ್ಸಂಗ್ನಂಥ ಕಂಪನಿಗಳು ಇನ್ನೂ ಕೂಡ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಕೊಡ್ತಾ ಇಲ್ಲ. ಅವರು ಹೇಳ್ತಾರೆ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಂತ, ಏನಿಲ್ಲ ಅಂದರೂ ಕೂಡ 3/4 ಗಂಟೆ 1 ಗಂಟೆ ಮಿನಿಮಮ್ ಬೇಕೇ ಬೇಕು, ಆ ಥರ ಇದೆ. ಚೈನೀಸ್ ಕಂಪನಿಗಳು ಕೆಲವೊಂದು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಏನಿಲ್ಲ ಅಂದರೂ ಅಲ್ಲೂ 10 ನಿಮಿಷ ಆಗುತ್ತೆ ಚಾರ್ಜ್ ಆಗಲಿಕ್ಕೆ, 10-15 ನಿಮಿಷ ಆಗುತ್ತೆ. ಆದರೆ ಬೃಹದಾಕಾರದ ಕಾರ್ ಬ್ಯಾಟ್ರಿಯನ್ನು 5 ನಿಮಿಷದಲ್ಲಿ ಚಾರ್ಜ್ ಮಾಡೋ ಟೆಕ್ನಾಲಜಿಯನ್ನು ತಗೊಂಬಂದಿದ್ದಾರೆ. ಸ್ನೇಹಿತರೆ, ಈ BYD ಬಗ್ಗೆ ನಾವು ಮೊದಲ ಬಾರಿ ಏನು ಮಾಹಿತಿ ಕೊಡ್ತಾ ಇಲ್ಲ. ಕಳೆದ ವರ್ಷವೇ ನಾವು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ವಿ ಈ ವರದಿಯಲ್ಲಿ. ಈ ಕಂಪನಿ ಸೇಲ್ಸ್ ವಿಚಾರದಲ್ಲಿ ಟೆಸ್ಲಾವನ್ನ ಬೀಟ್ ಮಾಡಿದಾಗ ಆ ವಿಡಿಯೋ ಪಬ್ಲಿಷ್ ಆಗಿತ್ತು. ಈಗ ನೋಡ್ತಿರೋ ವಿಡಿಯೋ ಅಂತ್ಯದಲ್ಲಿ ನಾವು ಅದರ ಲಿಂಕನ್ನು ಕೂಡ ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು. ಈಗ ಇದೇ ಕಂಪನಿ ಸೇಲ್ಸ್ ಲೆಕ್ಕದಲ್ಲಿ ಜಗತ್ತಿನ ಅತಿದೊಡ್ಡ ಎಲೆಕ್ಟ್ರಿಕ್ ಕಾರ್ ಮೇಕರ್. ಭಾರತದಲ್ಲಿ ಈಗ ಆಲ್ರೆಡಿ ಹೆಜ್ಜೆ ಮೂಡಿಸ್ತಾ ಇರೋ BYD ಹೊಸ ಇವಿ ಚಾರ್ಜಿಂಗ್ ಟೆಕ್ನಾಲಜಿ ರೆಡಿ ಮಾಡಿದೆ. 5 ನಿಮಿಷಕ್ಕೆ ಇವಿ ಚಾರ್ಜ್ ಮಾಡಿ 470 ಕಿಲೋಮೀಟರ್ ರೇಂಜ್ ಕೊಡೋ ಟೆಕ್ನಾಲಜಿ. ಆಗಲೇ ಹೇಳಿದ ಹಾಗೆ ಪೆಟ್ರೋಲ್ ಡೀಸೆಲ್ ಕಾರ್ ಟ್ಯಾಂಕ್ ಫಿಲ್ ಮಾಡಿ ಪೇಮೆಂಟ್ ಮಾಡೋಕೆ ಅಷ್ಟು ಟೈಮ್ ಬೇಕಾಗುತ್ತೆ. ಅಷ್ಟರಲ್ಲಿ ಇವಿ ಚಾರ್ಜೇ ಆಗಿ ಹೋಗಿರುತ್ತೆ ಅಂತ ಹೇಳಿದ್ರೆ ರೆವಲ್ಯೂಷನರಿ. ನಿಮ್ಗೆ ಗೊತ್ತಿರ್ಬೋದು, ಇವಿಗಳ ದೊಡ್ಡ ಚಾಲೆಂಜ್, ತುಂಬ ಜನ ಹೆದರೋದೆ ರೇಂಜ್ ವಿಚಾರ, ಈ ರೇಂಜ್ ಆಂಗ್ಸೈಟಿ. ಚಾರ್ಜಿಂಗ್ ಫೆಸಿಲಿಟಿ ಇಲ್ಲದೆ ಇರೋದೇ ಇವಿ ಚೆನ್ನಾಗಿದ್ರು ಸೇಲ್ ಕಮ್ಮಿ ಆಗ್ತಿರೋದಕ್ಕೆ ಕಾರಣ. ಇವಾಗ ರ್ಯಾಪಿಡ್ ಆಗಿ ನಮ್ಮಲ್ಲೂ ಕೂಡ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇದೆ, ಆದರೂ ಕೂಡ ಅಲ್ಲೋಗಿ ನಿಲ್ಲಿಸ್ಕೋಬೇಕು, ಕಾಯಬೇಕು, ಬೇರೆ ವೆಹಿಕಲ್ ಇದ್ರೆ ವೆಯ್ಟ್ ಮಾಡಬೇಕು, ಅದಾದಮೇಲೆ ಚುಚ್ಕೊಂಡು ಸುಮಾರು ಹೊತ್ತು ವೆಯ್ಟ್ ಮಾಡಬೇಕು, ಗಂಟೆಗಟ್ಟಲೆ ಕಾಯಬೇಕು, ಫಾಸ್ಟ್ ಅಂದರೂ ಕೂಡ ಗಂಟೆಗಳ ಲೆಕ್ಕದಲ್ಲಿ ವೆಯ್ಟ್ ಮಾಡಬೇಕು ಅನ್ನೋದೇ ಮೇನ್ ಡ್ರಾಬ್ಯಾಕ್ ಇವಿಗಳಲ್ಲಿ ಅಲ್ವಾ? ರೇಂಜ್ ಆಂಗ್ಸೈಟಿ ಅಂತ ಅದಕ್ಕೆ ಹೇಳೋದಲ್ವಾ. ಆದರೆ BYD ಈ ಟೆಕ್ನಾಲಜಿ ಮೂಲಕ ರೇಂಜ್ ಆಂಗ್ಸೈಟಿ ಜೊತೆಗೆ ಚಾರ್ಜಿಂಗ್ ಆಂಗ್ಸೈಟಿ ಎರಡನ್ನೂ ನಾಶ ಮಾಡ್ತಾ ಇದೆ. ಇವಿ ಇಂಡಸ್ಟ್ರಿಯಲ್ಲಿ ಕ್ರಾಂತಿ ಮಾಡ್ತಾ ಇದೆ. ಇಲಾನ್ ಮಸ್ಕ್ ಡೋಂಟ್ ಡಿಸ್ಟ್ರಾಯ್ ಮೈ ಡ್ರೀಮ್ ಅಂತ BYDಯನ್ನು ಬಿಲ್ಡ್ ಯುವರ್ ಡ್ರೀಮನ್ನು ಕೇಳೋ ರೀತಿ ಆಗ್ತಾ ಇದೆ. ಈಗ ಪರಿಸ್ಥಿತಿ ಆ ರೀತಿ ತಂದಿಡ್ತಾ ಇದ್ದಾರೆ ಇವರು. ಹಾಗಿದ್ರೆ ಏನಿದು ಟೆಕ್ನಾಲಜಿ? ಇದರ ಬಗ್ಗೆ ಚೀನಾ ಸದ್ಯಕ್ಕೆ ಏನೇನು ಮಾಹಿತಿ ಬಿಟ್ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟು, ಬರಥಂಗ್ ಐಲ್ಯಾಂಡ್ ಟು, ಲೈಮ್ಸ್ಟೋನ್ ಕೇವ್,
ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ, ಪ್ರೈವೇಟ್ ಫೆರ್ರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 1500 ವೋಲ್ಟೇಜ್ ಹ್ಯಾಂಡಲ್ ಮಾಡೋ ಚಿಪ್. ಸ್ನೇಹಿತರೆ, EV ಚಾರ್ಜರ್ಗಳಲ್ಲೂ ಸೆಮಿ ಕಂಡಕ್ಟರ್ ಚಿಪ್ ಇರುತ್ತೆ. ನೀವು ಮೊಬೈಲ್ ಚಾರ್ಜಿಂಗ್ ಅಡಾಪ್ಟರ್ನಲ್ಲೂ ಚಿಪ್ ಅನ್ನ ಗಮನಿಸಿರಬಹುದು. ನಮ್ಮ ಮನೆಯ ಸಾಕೆಟ್ನಲ್ಲೂ ಸಾಮಾನ್ಯವಾಗಿ 230 ವೋಲ್ಟೇಜ್ ವಿದ್ಯುತ್ ಸಪ್ಲೈ ಇರುತ್ತೆ. ಆದರೆ ಚಾರ್ಜಿಂಗ್ ಅಡಾಪ್ಟರ್ಗೆ ಬೇಕಾಗಿರೋದು 5, 10, 15 ವೋಲ್ಟೇಜ್. ಹೀಗೆ ಚಾರ್ಜಿಂಗ್ ವೇಗಕ್ಕೆ ತಕ್ಕ ವೋಲ್ಟೇಜ್ ಬೇಕಾಗುತ್ತೆ. ಸಾಕೆಟ್ನಿಂದ ಬರೋ 230 ವೋಲ್ಟ್ಸ್ ಅನ್ನ 50 ವೋಲ್ಟೇಜ್ಗೆ ಇಳಿಸೋಕೆ ಪುಟಾಣಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬೇಕು. AC ಇಂದ DC ಕರೆಂಟ್ಗೆ ಕನ್ವರ್ಟ್ ಮಾಡೋಕೆ ಪುಟ್ಟ ರೆಕ್ಟಿಫೈಯರ್ ಬೇಕು. ವೋಲ್ಟೇಜ್ ಕಂಟ್ರೋಲ್ ಮಾಡೋಕೆ ಕೆಪಾಸಿಟರ್ ಬೇಕು. ಇವೆಲ್ಲ ಅಡಾಪ್ಟರ್ ಒಳಗಿರೋ ಚಿಪ್ನಲ್ಲಿ ಇಂಟಿಗ್ರೇಟ್ ಆಗಿರ್ತವೆ. ಅದೇ ರೀತಿ EV ಚಾರ್ಜರ್ ಕೂಡ ಚಿಪ್ನಲ್ಲಿ ಯಾವ ಟೆಕ್ನಾಲಜಿ ಬಳಸಿರ್ತಾರೆ, ಎಷ್ಟು ವೋಲ್ಟೇಜ್ ಹ್ಯಾಂಡಲ್ ಮಾಡೋ ಚಿಪ್ ಬಳಸಿರ್ತಾರೆ ಅನ್ನೋದರ ಮೇಲೆ ಆ ಚಾರ್ಜರ್ ಎಷ್ಟು ವೋಲ್ಟೇಜ್ ಹ್ಯಾಂಡಲ್ ಮಾಡುತ್ತೆ, ಎಷ್ಟು ಫಾಸ್ಟ್ ಆಗಿ ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅದೇ ರೀತಿ BYD ಈಗ ಬರೋಬ್ಬರಿ 1500 ವೋಲ್ಟ್ ಹ್ಯಾಂಡಲ್ ಮಾಡೋ ಚಿಪ್ ಅನ್ನ ರೆಡಿ ಮಾಡಿದೆ. ಈ ಚಿಪ್ ಬಳಸಿ ಬರೋಬ್ಬರಿ 1000 ಕಿಲೋ ವ್ಯಾಟ್ ಪವರ್ ಔಟ್ಪುಟ್ ಕೊಡೋ ಚಾರ್ಜರ್ ರೆಡಿ ಮಾಡ್ಬೋದು. ಅಥವಾ ಇನ್ನು ಮುಂದೆ ಮೆಗಾವ್ಯಾಟ್ ಲೆಕ್ಕದಲ್ಲಿ ಹೇಳಬೇಕು ಅಂತ ಕಾಣುತ್ತೆ. ಯಾಕಂದರೆ 1000 ಕಿಲೋ ವ್ಯಾಟ್ ಅಂದರೆ 1 ಮೆಗಾವ್ಯಾಟ್ ಆಯಿತು. ಸೊ 1 ಮೆಗಾವ್ಯಾಟ್ ಪವರ್ ಔಟ್ಪುಟ್ ಇರೋ ಚಾರ್ಜರ್ ರೆಡಿ ಮಾಡ್ಬೋದು. 1 ಮೆಗಾವ್ಯಾಟ್ ಚಾರ್ಜರ್ಗೆ 100 kWh ಬ್ಯಾಟ್ರಿ ಚಾರ್ಜ್ ಮಾಡೋಕೆ 6 ನಿಮಿಷ ಸಾಕು. ಇನ್ನೊಮ್ಮೆ ಹೇಳ್ತೇವೆ ಕೇಳಿ, 1 ಮೆಗಾವ್ಯಾಟ್ ಚಾರ್ಜರ್ಗೆ 100 kWh 100 ಕಿಲೋ ವ್ಯಾಟ್ ಆರ್ ಬ್ಯಾಟ್ರಿಯನ್ನು ಚಾರ್ಜ್ ಮಾಡೋಕೆ 6 ನಿಮಿಷ ಸಾಕು. ಇದೇ ಕಾರಣಕ್ಕೆ ಈ ಟೆಕ್ನಾಲಜಿಯನ್ನು 5 ನಿಮಿಷದ ಚಾರ್ಜ್ಗೆ 470 ಕಿಲೋಮೀಟರ್ ರೇಂಜ್ ಕೊಡೋ ಟೆಕ್ನಾಲಜಿ ಅಂತ BYD ಹೇಳ್ತಿರೋದು. ಕಂಪನಿ ಈ ಟೆಕ್ನಾಲಜಿಯನ್ನು ಅನೌನ್ಸ್ ಮಾಡ್ತಿದ್ದ ಹಾಗೆ ಅಮೆರಿಕದಲ್ಲಿ ಟೆಸ್ಲಾ ಶೇರುಗಳು ಕುಸಿದು ಬಿದ್ವು. ಚೀನಾದಲ್ಲಿ BYD ಶೇರುಗಳು ಆಕಾಶದ ಕಡೆ ತಿರುಗಿದ್ವು. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 1 ಮೆಗಾವ್ಯಾಟ್ ಚಾರ್ಜರ್ನಿಂದ ಚಾರ್ಜ್ ಆಗೋ ಬ್ಯಾಟ್ರಿ ಹಾಗೂ ಕಾರ್ ಪ್ಲಾಟ್ಫಾರ್ಮ್ ಈಗ ಆಲ್ರೆಡಿ BYD ಹತ್ರ ಇದೆ. ಅಲ್ಲಿಗೆ ರೀಚ್ ಆಗಿದೆ ಅವರು. ಸೂಪರ್ E ಪ್ಲಾಟ್ಫಾರ್ಮ್, ಹೈಟೆಕ್ ಬ್ಲೇಡ್ ಬ್ಯಾಟ್ರಿ. ಸ್ನೇಹಿತರೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋದೇ BYDಯ ಸೂಪರ್ E ಪ್ಲಾಟ್ಫಾರ್ಮ್. 1 ಮೆಗಾವ್ಯಾಟ್ ಚಾರ್ಜಿಂಗ್ ಸ್ಪೀಡ್ ಕೆಪಾಸಿಟಿ ಸಪೋರ್ಟ್ ಮಾಡೋ ಪ್ಲಾಟ್ಫಾರ್ಮ್. ಈಗ ಆಲ್ರೆಡಿ BYD ಈ ಪ್ಲಾಟ್ಫಾರ್ಮ್ ಬಳಸಿ ಹ್ಯಾನ್ L ಸೆಡಾನ್ ಹಾಗೂ ಟ್ಯಾಂಗ್ L SUV ಬಿಲ್ಡ್ ಮಾಡಿ ಲಾಂಚ್ ಮಾಡಿದೆ. ಸುಮಾರು $37,000 ಅಂದರೆ ಸುಮಾರು 32 ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಈ ಕಾರ್ಸನ್ನು ಸೇಲ್ ಮಾಡ್ತಾ ಇದೆ. ಅಂದರೆ ಟೆಸ್ಲಾದ ಆಲ್ಮೋಸ್ಟ್ ಎಲ್ಲ ಮಾಡೆಲ್ಗಿಂತಲೂ ಚೀಪ್ ರೇಟ್ನಲ್ಲಿ 5 ನಿಮಿಷ ಚಾರ್ಜಿಂಗ್ಗೆ 470 ಕಿಲೋಮೀಟರ್ ರೇಂಜ್ ಕೊಡೋ EVಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಟೆಸ್ಲಾ ಚಾರ್ಜಿಂಗ್ ಎಬಿಲಿಟಿ ಬಗ್ಗೆನೂ ಹೇಳಬೇಕಲ್ಲ. ಟೆಸ್ಲಾ ಈ ವರ್ಷ ತನ್ನ V4 ಸೂಪರ್ ಚಾರ್ಜರ್ ಲಾಂಚ್ ಮಾಡ್ತಿದೆ. ಅಂದರೆ ಇದಿನ್ನೂ ಅಪ್ಕಮಿಂಗ್ ಚಾರ್ಜಿಂಗ್ ಟೆಕ್ನಾಲಜಿ, ಟೆಸ್ಲಾದ ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿ. ಆದರೆ ಇದರ ಪೀಕ್ ಕೆಪಾಸಿಟಿ ಕೇವಲ 500 ಕಿಲೋವ್ಯಾಟ್. ಅಂದರೆ BYDಯ ಹೊಸ ಚಾರ್ಜಿಂಗ್ ಟೆಕ್ನಾಲಜಿಯ ಹಾಫ್. ಇದರ ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ಟೆಸ್ಲಾ BYD ಜೊತೆಗಿನ ರೇಸ್ನಲ್ಲಿ ಸೋತಿದೆ. BYDಯ ಬಾಲವನ್ನು ನೋಡ್ತಾ ಇದೆ. ಒಂದೊಂದಾಗಿ ಹೇಳ್ತಾ ಹೋಗ್ತೇವೆ ಕೇಳಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಚೀನಾದ ಶಂಗ್ಝೋನ್ನಲ್ಲಿರೋ BYD ಮೆಗಾ ಫ್ಯಾಕ್ಟ್ರಿ ಅಥವಾ ಗಿಗಾ ಫ್ಯಾಕ್ಟ್ರಿ. ಟೆಸ್ಲಾ ಅಮೆರಿಕದ ನೆವಾಡಾದಲ್ಲಿ ಕಟ್ಟಿರೋ ಗಿಗಾ ಫ್ಯಾಕ್ಟ್ರಿಗಿಂತ ಬರೋಬ್ಬರಿ 10 ಪಟ್ಟು ದೊಡ್ಡದಿದು. 10 ಪಟ್ಟು ದೊಡ್ಡದು ಟೆಸ್ಲಾಗಿಂತ BYDನವರ ಗಿಗಾ ಫ್ಯಾಕ್ಟ್ರಿ. ಬರೋಬ್ಬರಿ 32,000 ಎಕರೆ ಫ್ಯಾಕ್ಟ್ರಿಯ ಡ್ರೋನ್ ಫುಟೇಜ್ ನೀವು ನೋಡ್ತಾ ಇದ್ದೀರಾ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರಕ್ಕಿಂತ ದೊಡ್ಡದಿದು. ಆ ರೀತಿ ವರದಿಗಳು ಬರ್ತಾ ಇದ್ದಾವೆ. BYD ಹುಚ್ಚೆದ್ದು ಈ ಫ್ಯಾಕ್ಟ್ರಿ ಕಟ್ತಾ ಇಲ್ಲ. 2024ರಲ್ಲಿ ಈ ಕಂಪನಿ ಬರೋಬ್ಬರಿ 18 ಲಕ್ಷ EV ತಯಾರಿಸಿದೆ. 18 ಲಕ್ಷ, 25 ಲಕ್ಷ ಪ್ಲಗ್ ಇನ್ ಹೈಬ್ರಿಡ್ ವಾಹನವನ್ನು ತಯಾರಿಸಿದ್ದಾರೆ. ಈ ವರ್ಷ ಜನವರಿ ಫೆಬ್ರವರಿಯಲ್ಲಿ ಚೀನಾದ ಒಟ್ಟಾರೆ EV ಉತ್ಪಾದನೆಯಲ್ಲಿ 27% BYD ಉತ್ಪಾದನೆ ಮಾಡಿರೋದು. ಚೀನಾ EV ಮಾರ್ಕೆಟ್ನಲ್ಲಿ ಟೆಸ್ಲಾ ಶೇರ್ 6% ಇದ್ದರೆ BYD ಶೇರ್ ಬರೋಬ್ಬರಿ 34% ಇದೆ. ನಿರಂತರವಾಗಿ ಜಾಸ್ತಿನೂ ಆಗ್ತಾ ಇದೆ. 2024ರಲ್ಲಿ BYDಯ ಇಂಟರ್ನ್ಯಾಷನಲ್ ಸೇಲ್ಸ್ ಬರೋಬ್ಬರಿ 72% ಜಾಸ್ತಿ ಆಗಿದೆ. ಅಂದರೆ ಜಾಗತಿಕವಾಗಿ BYD ಪಾಪ್ಯುಲಾರಿಟಿ ಹಾಗೂ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಕಂಪನಿ ಜಾಗತಿಕವಾಗಿ 60 ಲಕ್ಷ ಕಾರ್ ಸೇಲ್ ಮಾಡೋ ಟಾರ್ಗೆಟನ್ನು ಹಾಕೊಂಡಿದೆ. 60 ಲಕ್ಷ ಒಂದು ವರ್ಷದಲ್ಲಿ EV ಮತ್ತು ಹೈಬ್ರಿಡ್ ಎರಡೂ ಸೇರಿಸಿ. ಇನ್ನು ಭಾರತದ ವಿಚಾರಕ್ಕೆ ಬಂದರೆ, ಈಗ ಆಲ್ರೆಡಿ ಹೇಳಿದ ಹಾಗೆ BYD ಭಾರತದ ಮಾರ್ಕೆಟ್ಗೆ ಕಾಲಿಟ್ಟಾಗಿದೆ.
ಅಟೋ 3 ಸೀಲ್ ಎಮ್ಯಾಕ್ಸ್ 7 ಮಾಡೆಲ್ ಸೇಲ್ ಆಗ್ತವೆ. ಈ ವರ್ಷ ಸೀಲಿಯನ್ 7 ಲಾಂಚ್ ಆಗ್ತಾ ಇದೆ. 2022ರಲ್ಲಿ 1200, 2023ರಲ್ಲಿ 2500, 2024ರಲ್ಲಿ 2819 ಯೂನಿಟ್ಸ್ ಭಾರತದ ರೋಡಿಗಿಳಿದಾಗಿದೆ. ಅಂದರೆ ನಿರಂತರವಾಗಿ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಇವಿ ಸೇಲ್ಸೇ ಕಮ್ಮಿ ಇರೋದ್ರಿಂದ ಈಗ ಆಲ್ರೆಡಿ BYDಗೆ ಆಲ್ಮೋಸ್ಟ್ 3% ಮಾರ್ಕೆಟ್ ಶೇರ್ ಇದೆ. ಸೊ ಚೀನಾದಲ್ಲಿ ಟೆಸ್ಲಾ ಡಾಮಿನೇಟ್ ಮಾಡಿರೋದಲ್ಲದೆ ಭಾರತಕ್ಕೆ ಟೆಸ್ಲಾ ಬರೋಕ್ಕೂ ಮುಂಚೆ ಅಖಾಡ ಸಿದ್ಧ ಮಾಡ್ಕೊಳ್ತಾ ಇದೆ. BYD ಹೈ ಸ್ಪೀಡ್ ಚಾರ್ಜಿಂಗ್ ಟೆಕ್ನಾಲಜಿ ಭಾರತಕ್ಕೆ ಬಂದ್ರಂತೂ ಟೆಸ್ಲಾ ಭಾರತಕ್ಕೆ ಬರೋ ಕನಸನ್ನೇ ಮರಿಬೇಕಾಗಿ ಬರಬಹುದು. ಇನ್ನು ಈ ಕಂಪನಿ ಯುರೋಪ್, ಆಗ್ನೇಯ ಏಷ್ಯಾ, ದಕ್ಷಿಣ ಅಮೆರಿಕಗಳಲ್ಲಿ ಸಕ್ಸಸ್ ಕಾಣ್ತಾ ಇದೆ. ಟೆಸ್ಲಾ ಬರೀ ಇವಿ ಸೇಲ್ ಮಾಡಿದ್ರೆ BYD ಹತ್ರ ಪ್ಲಗ್ ಇನ್ ಹೈಬ್ರಿಡ್ಗಳ ಪೋರ್ಟ್ಫೋಲಿಯೋ ಕೂಡ ಇದೆ. ಭಾರತದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಬಹುದು. ಪ್ಲಗ್ ಇನ್ ಹೈಬ್ರಿಡ್ಗಳಿಗೆ ಒಳ್ಳೆ ಡಿಮಾಂಡ್ ಇದೆ ಭಾರತದಲ್ಲಿ. ಏನೋ ಬ್ಯಾಟರಿ ಇನೋವೇಷನ್ ನಲ್ಲಿ ಟೆಸ್ಲಾ BYD ಹತ್ರಕ್ಕೂ ಹೋಗೋಕ್ಕಾಗೋದಿಲ್ಲ. ಟೆಸ್ಲಾದ ಸಾಕಷ್ಟು ಮಾಡೆಲ್ಗಳಲ್ಲಿ BYD ಬ್ಯಾಟರಿ ಇದೆ. ಹಾಗಾಗಿ ಬ್ಯಾಟರಿ ಸಪ್ಲೈ ಚೈನ್ ಮೇಲೆ BYD ಕಂಟ್ರೋಲ್ ಇದೆ. ವಿಶೇಷ ಅಂದ್ರೆ ಕಾರ್ಗೆ ಬೇಕಾದ ಸೆಮಿ ಕಂಡಕ್ಟರ್ಗಳನ್ನು BYD ತಾನೇ ತಯಾರಿಸಿಕೊಳ್ಳುತ್ತೆ. ಆಲ್ಮೋಸ್ಟ್ ಎಲ್ಲ ಕಾಂಪೊನೆಂಟ್ ಗಳನ್ನ ತಾನೇ ತಯಾರಿಸಿಕೊಳ್ಳೋದ್ರಿಂದ BYD ಕಡಿಮೆ ಕಾಸ್ಟ್ ನಲ್ಲಿ ಪರ್ಫಾರ್ಮೆನ್ಸ್ ಇವಿ ತಯಾರಿಸ್ತಾ ಇದೆ. ಇತ್ತೀಚೆಗೆ ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆಗಿ ಬರೋಬ್ಬರಿ 5.16 ಬಿಲಿಯನ್ ಯೂರೋಸ್ ರೈಸ್ ಮಾಡಿದೆ. ಅಂದ್ರೆ ಆಲ್ಮೋಸ್ಟ್ 51,000 ಕೋಟಿ ರೂಪಾಯಿ ರೈಸ್ ಮಾಡಿದೆ. ಇದು ಕಂಪನಿ ಮೇಲೆ ಹೂಡಿಕೆದಾರರ ಕಾನ್ಫಿಡೆನ್ಸ್ ಕೂಡ ತೋರಿಸ್ತಾ ಇದೆ. ಆದ್ರೆ ಅತ್ತ ಟೆಸ್ಲಾ ತನ್ನ ಮಾರ್ಕೆಟ್ ವ್ಯಾಲ್ಯೂವನ್ನ ಕಳ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಎರಡು ದೈತ್ಯ ಕಂಪನಿಗಳ ನಡುವೆ ಭರ್ಜರಿ ಕಾದಾಟ ನೋಡೋಕ್ ಸಿಗ್ತಾ ಇದೆ ನಮಗೆ. ಈ ಕಾದಾಟದಿಂದ ಅಲ್ಟಿಮೇಟ್ಲಿ ಎಂಡ್ ಯೂಸರ್ಗೆ ಬೆಟರ್ ಪ್ರಾಡಕ್ಟ್ ಎಟ್ ಬೆಟರ್ ಪ್ರೈಸ್ ಸಿಕ್ಕರೆ ಅದು ಓಪನ್ ಮಾರ್ಕೆಟ್ನ ಗೆಲುವಾಗ್ಬೋದು. ಜೊತೆಗೆ ಇನ್ನಷ್ಟು ಕಾಂಪಿಟೇಷನ್ಗೆ ಉಳಿದವರು ಕೂಡ ಪ್ಲೇಯರ್ಸ್ ಜಡ ಬಿಟ್ಟು ರೆಡಿ ಆಗ್ಬೋದು. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.